ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂಗೆ ಇವತ್ತು ಗೋಕರ್ಣದ ಶೋಕೆಗೆ ಬಂದೆ. ಅನ್ನಬ್ರಹ್ಮ ಚಾತುರ್ಮಾಸ ಕಾರ್ಯಕ್ರಮಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲವ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ನಮ್ಮೂರಿಂದ ಆ ಶೋಕೆಗೆ ಟೆಂಪೋ ಮಾಡ್ಕೊಂಡು ಹೋಗಿದ್ದು. ನಂಗೆ ಟೆಂಪೋ ಇಳಿದ ಕೂಡಲೇ ಒಂದು 10-15 ಮೆಟ್ಲು ಹತ್ತಿದ್ರೆ ಊಟದ ಹಾಲೇ ಸಿಕ್ತು. ಫಸ್ಟು ಊಟದ ಹಾಲಲ್ಲಿ ಒಂದು ಪುಟ್ಟ ದೇವಸ್ಥಾನ ಥರ ಮಾಡಿದ್ದ. ಸೇಮ್ ಹೊರನಾಡ ಅನ್ನಪೂರ್ಣೇಶ್ವರಿ ಕಂಡಂಗೆ ಅನ್ನಿಸ್ತು. ನಂಗೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ ಮುಟ್ಟಿದ್ದ. ಹಾಗೆ ಇಲ್ಲೆಲ್ಲರೂ ಬಂದವೆಲ್ಲ ತಿಂಡಿ ತಿಂತಾ ಇದ್ದಿದ್ದ. ನಂಗೋಕ್ಕೂ ರಾಶಿ ಹಸಿವೆ ಕಂಡಿತ್ತು. ಹಾಗೆ ನಂಗೂ ತಿಂಡಿ ತಿಂಬಲು ಕೂತ್ಕೊಂಡೆ. ತಿಂಡಿಗೆ ಇಡ್ಲಿ, ಸಾಂಬಾರು, ಚಟ್ನಿ, ಬೆಲ್ಲ. ಇಡ್ಲಿ ಹೊಟ್ಟೆ ತುಂಬ ತಿಂಬಲು ಅಡ್ಡಿಲ್ಲ, ಎಷ್ಟು ಬೇಕೋ ಅಷ್ಟು. ಚಟ್ನಿ ಬೇಡ. ಇಲ್ಲಿ ನೋಡಿ, ಒಂದು 2-3 ಜನ ಬಾಳೆ ಎಲ್ಲ ಕ್ಲೀನ್ ಮಾಡ್ತಿದ್ದ ಮತ್ತು ರೆಡಿ ಮಾಡ್ತಿದ್ದ. ಹಸ್ರು ಕುಡಿಯುಲೆ ಮತ್ತು ಊಟ ಮಾಡುಲೆ ಎಲ್ಲ. ಹಾಗೆ ಇಲ್ಲೊಬ್ಬರು ಒಗ್ಗರಣೆ ಸೊಪ್ಪನ್ನು ಬಿಡಿಸ್ತಾ ಇದ್ದರು. ಈ ಥರ ಬಿಡಿಸಿಟ್ರೆ ಒಗ್ಗರಣೆ ಸೊಪ್ಪನ್ನು ಬೇಗ ಆಗ್ತು ಹಾಕೊಂಡು ಬಿಡಿಸ್ತಿದ್ದೆ. ವಿಶಾಲವಾದ ಊಟದ ಹಾಲು, ಹಾಗೆ ತುಂಬ ಕ್ಲೀನು ಇದ್ದು. 2 ಕಾಫಿ. ಹಾಗೆ ಇಡ್ಲಿ ತಿಂದಾದ್ಮೇಲೆ ಹೊರಗಡೆ ಕಾಫಿ, ಟೀ, ಕಷಾಯ ಎಲ್ಲ ಇಟ್ಟಿದ್ದ. ಯಾವ್ದು ಬೇಕೋ ಅದು ಕುಡಿಲಿಟ್ಟಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಫಿನೇ ಕುಡಿದ್ವಿ. ಕಾಫಿ ಅಂತೂ ಅಷ್ಟು ರುಚಿಯಾಗಿತ್ತು. ಒಂದು ಸರಿ ಕುಡಿದ್ರೆ ಮತ್ತೊಂದು ಸರಿ ಕುಡಿಯೋವಷ್ಟು ರುಚಿಯಾಗಿತ್ತು. ಇಲ್ಲಿ ವಿಶೇಷ ಅಂದರೆ ಆರೋಗ್ಯಕ್ಕೆ ಉತ್ತಮವಾದ ಹಿತ್ತಾಳೆ ಲೋಟ. ಮತ್ತು ರಾಶಿ ಜನ ಬರ್ತಾನೆ ಇದ್ದಿದ್ದ. ಎಲ್ಲರಿಗೂ ಬಂದವರಿಗೆಲ್ಲ ಊಟ, ತಿಂಡಿ, ಚಹಾ, ತಿಂಡಿ, ಕಷಾಯ ಎಲ್ಲವೂ ಇದ್ದು. ಈ ಕಡೆ ಬಂದರೆ ಒಂದಷ್ಟು ಸೀರೆಗಳು. ನನ್ನ ಹೆಸರಿಂದೇ ಅಂಗಡಿ ಇದ್ದು. ಸೀರೆ ಎಲ್ಲ ಚಂದ ಇದ್ದು. ಯಾರು ಬೇಕಾದರೂ ಖರೀದಿ ಮಾಡಲಿಲ್ಲ. ಕಪ್ಪಳೆಕಾಯಿ ನೋಡು ಎಷ್ಟು ಸಣ್ಣ ಗಿಡಕ್ಕೆ. ಚಪ್ಪಲ್ ಹಾಕೊಂಡು ಹೌದು, ರಾಮ್ ದೇವರು ನೋಡಲು ಹೋಗಿದ್ರೆ ಹಾಗೆ ಸ್ವಲ್ಪ ಮೇಲೆ ಹತ್ತು ಬರೋವು. ಸುಮಾರು ದೂರ ಮೇಲೆ ಹತ್ತು ಹೋಗೋವು. ಒಂದು 15-20 ಮೆಟ್ಲು ಹತ್ತು ಬರೋವು. ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಜಾರಕೆ ಇದ್ದು. ತುಂಬ ಮಳೆ ಬಂದಿತ್ತು ನಂಗೆ ಹೋದ ದಿವಸ. ಇಲ್ಲಿ ಜಾಗ ಎಲ್ಲ ನೋಡ್ತಾ ಇದ್ದರೆ ನೋಡಲು 2 ಕಣ್ಣು ಸಾಕಾಗ್ತಿಲ್ಲ. ಹೀಗೆ ಮುಂದೆ ಹೋದರೆ ರಾಮದೇವರು ನೋಡಲಾಗ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲವ ಅಕ್ಕಪಕ್ಕ ಎಲ್ಲವ ನೋಡ್ಕೊತಾವ ಎಲ್ಲ ವೀಡಿಯೋ ಮಾಡ್ಕೊತಾ ಹೋದ್ಯ. ನಡೆಯೋದು ಒಂದು ಸ್ವಲ್ಪ ದೂರ ಆಗ್ತು. ಆದರೂ ನಂಗೋಕೆ ನಡೆದಂಗೆ ಅನಿಸಿದ್ದಿಲ್ಲ. ಎಂತಕ್ಕೆ ಅಂದರೆ ಅತ್ಲಾಗಿತ್ಲಾಗೆಲ್ಲ ನೋಡ್ಕೊತಾ ಹೋಗೋಲ್ಲಿವರೆಗೆ ಹತ್ತಿರ ಬಂದ್ಬಿಟ್ಟೆ ನಂಗೆ. ಇಲ್ಲೇ ಒಂದು ಬಾವಿ ಇದ್ದು. ಬಾವಿ ಹತ್ರ ಎಲ್ಲ ಹೋದೇನಿಲ್ಲ ನಾನು. ಇಲ್ಲಿ ದಾರಿಂದನೇ ಎಲ್ಲ ವೀಡಿಯೋ ಮಾಡಿದೆ. ಎಷ್ಟು ಸುಂದರವಾಗಿ ಮಾಡಿದ್ದ ಇಲ್ಲಿ. ಇದಂತೂ ನೋಡುವಂಥ ಜಾಗ. ನಂಗೆ ಹೋಗುವಾಗ ಪೂಜೆ ನಡೀತಿತ್ತು.
ಹಾಗಾಗಿ ನಂಗೆ ಸ್ವಲ್ಪ ಪಟ ಪಟ ಬಂದ್ಯ ಪೂಜೆ ತಪ್ಪೋಗಿ ತೊಳ್ಕೊಂಡು. ಇಲ್ಲೊಂದು 15-20 ಮೆಟ್ಲು ಹತ್ತವು. सदा पश्यन्ति सूरयः दिवे वचक्षुरा ततम् तद्विप्रासो विपन्यवो जागृतान् सस्तमिन्नते तेष्टार्यत्परमम् पदम् गौरीनिमायशलिलानि कक्षति एकपदे द्विपदे सा चतुष्पदे अष्टापदे नवपदे बहुषे सहस्राक्षरा परमे व्योमन् प्रणो देवी सरस्वती वाचेभिर्वाचिनीपति धेनाममित्र्यवतु आनादिवो बृहतः पर्वतः नमो वयं वै श्रवणाय कुर्महे समे कामान् कामकामाय मह्यम् कामेश्वरो वै श्रवणो ददातु कुबेराय वै अनन्तराजाय सर्वस्तो. ಹಾಗೆ ಪೂಜೆ ಮುಗಿಸ್ಕೊಂಡು ನಂಗೆ ಹೊರಗಡೆ ಬಂದ್ವಿ. ಇಲ್ಲಿ ಸಣ್ಣಕ್ಕೆ ಮಳೆನೂ ಇತ್ತು, ಹಾಗಾಗಿ ವ್ಯೂಸ್ ನೋಡಲಂತೂ ರಾಶಿ ಚಲೋ ಇತ್ತು. ಕೆಳಗಡೆ ಎಲ್ಲವ ದೊಡ್ಡ ಕಾಡು, ಹಾಗೆ ಫುಲ್ಲು ಫಾಗು ಇತ್ತು. ನೋಡಿ ಎಷ್ಟು ಚಂದ ಇದ್ದು ಅಂದರೆ ನೋಡಲು 2 ಕಣ್ಣು ಸಾಕಾಗ್ತಿಲ್ಲ, ಆ ಥರ ಚಂದ ಇತ್ತು. ನೋಡಿದರೆ ಮತ್ತೆ ಮತ್ತೆ ನೋಡೋಳು ಹಂಗೆ ಅನ್ನಿಸ್ತು. ಸುಮಾರು ದೂರ ನಡೆದು ಬರೋ, ಹಾಗಾಗಿ ವಯಸ್ಸಾದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತು. ಹಾಗೆ ಇತ್ಲ ಬದಿ ಬಂದರೆ ಇಲ್ಲೊಂದು ಗೋವಿದ್ದಿತ್ತು, ದೊಡ್ಡ ಗೋವು. ಹೋದ್ಕೊಳ್ಳೇ ಬುಸ್ ಬುಸ್ ಅಂದ, ಸ್ವಲ್ಪ ಹೆದರಿಕೆ ಆಯ್ತು ನನಗೆ. ಹಾಗಾಗಿ ಸ್ವಲ್ಪ ಮುಟ್ಟಿ ನಮಸ್ಕಾರ ಮಾಡಿಕ್ಕೆ ಹಾಗೆ ವಾಪಸ್ ಬಂದ್ಬಿಟ್ಟೆ ಬೇಗ. ಹಾಗೆ ನನ್ನ ಜೊತೆಗಿದ್ದವರು ಹೋಗಿ ಮುಟ್ಟಿ ನಮಸ್ಕಾರ ಮಾಡಿಕ್ಕೆ ಬಂದ. ಹಾಗೆ ಎಲ್ಲ ಕಡೆ ಓಡಾಡ್ಕೊಂಡು ಕುಂಕುಮಾರ್ಚನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಕೆಳಗಡೆ ಹೊರಟಿದ್ದೆ. ನಂಗೆ ಊಟಕ್ಕೆ ಎಲ್ಲಕ್ಕೂ ಹಸಿವಾಗ್ತಾಯಿದ್ದು. ಬರುವಾಗ ತುಂಬ ಘಟ್ಟ ಇತ್ತು, ಹೋಗುವಾಗ ಸ್ವಲ್ಪ ಡೌನು, ಆರಾಮ ಪಟ ಪಟ ಇಳಿದು ಹೋಗಲಾಗ್ತು. ಎಲ್ಲ ಕಡೆ ನೋಡ್ಕೊತಾವ ಬಾಯಿ ತುಂಬ ಸುದ್ದಿ ಹೇಳ್ಕೊತ ಹಾಗೆ ಮೆಟ್ಲು ಇಳಿದು ನಂಗೆ ಊಟಕ್ಕೆ ಹೋದ್ಯ. ನಮ್ಮ ಹವ್ಯಕರ ಪದ್ಧತಿಯಂತೆ ಊಟಕ್ಕೆ ಮೊದಲಿಗೆ ಬಾಳೆಗೆ ಲೋಟದಲ್ಲಿ ನೀರು, ಮೊದಲಿಗೆ ತುಪ್ಪ ಬಡಿಸುವ ಶಾಸ್ತ್ರ ಇದ್ದು, ಎಲ್ಲರೂ ಬಾಳೆಗೂ ತುಪ್ಪ ಬಡಿಸಾದ್ಮೇಲೆ ಎರಡನೇದಾಗಿ ತುಪ್ಪದ ಹತ್ರ ಪಾಯಸ ಬಡಿಸ್ತಾರೆ.
ಏನಾಗ್ತಿದೆ ಒಂದು ನಿಮಿಷ ನಿಲ್ಲಿಸಿ. ಹಾಂ ಆರಾಮ ಹಾಂ ಹಾಗೆ ನಂಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಸ್ವಲ್ಪ ಇತ್ತ ಬದಿ ಬಂದರೆ ಮೇಲ್ಗಡೆ ಬಂದರೆ ಇಲ್ಲೊಂದು ಪುಟ್ಟ ಮನೆ ಇದ್ದು ಧಾನ್ಯ ಲಕ್ಷ್ಮಿಗೆ ಹೇಳಿ ದವಸ ಧಾನ್ಯ ಎಲ್ಲ ಭಕ್ತರಿಂದ ಬಂದದ್ದು ಇಲ್ಲೇ ಶೇಖರಣೆ ಮಾಡಿಟ್ಟಿದ್ದ. ನೋಡಿ ಎಷ್ಟು ಸುಂದರವಾಗಿ ಮಾಡಿಟ್ಟಿದ್ದಳು. ಇದೆಲ್ಲ ಅಕ್ಕಿ ಚೀಲ ಮತ್ತು ತೆಂಗಿನಕಾಯಿ, ಕುಂಬಳಕಾಯಿ, ದಿವಸ ಅಡುಗೆಗೆ ಏನೇನು ಬೇಕಾಗ್ತುಗಳು ಎಲ್ಲ ಇಲ್ಲೇ ಶೇಖರಣೆ ಮಾಡಿಟ್ಟಿದ್ದ. ಹಾಗೆ ಒಂದು ಸುತ್ತ ಹಾಕಲು ಆಗ್ತು. ಸುತ್ತ ಹಾಕಿ ನಮಸ್ಕಾರ ಮಾಡಿಕ್ಕಿ ಕೈ ಮುಗ್ದಿಕ್ಕೆ ಬೊಪ್ಪಲು ಆಗ್ತು. ಸುತ್ತ ಹಾಕುವಾಗ ಎಲ್ಲೆಲ್ಲಿ ಏನೇನು ದವಸ ಧಾನ್ಯ ಇದ್ದುಗಳೆಲ್ಲ ಗೊತ್ತಾಗ್ತು. ಹಾಗೆ ದಾರಿಯಲ್ಲಿ ಬರ್ತಾ ಇಲ್ಲೊಂದು ಪುಟೀಕರ ಒಬ್ಬನೇ ಮೆನ್ಕತ್ತಿದ್ದು, ಎಷ್ಟು ಚಂದಿದ್ದು. ಊಟ ಆದಮೇಲೆ ನಮ್ಮ ಮಾತೆಯರೆಲ್ಲ ಸೇರಿ ಎಲ್ಲ ತುಳಸಿ ಕುಡಿ ಎಲ್ಲ ಕ್ಲೀನ್ ಮಾಡಿಟ್ಟ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ಸ್ ಕೊಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಧನ್ಯವಾದಗಳು.